ಯುವ ಡಿವೋರ್ಸ್ ಕೇಸ್ಗೆ ಇವತ್ತು ನಿರ್ಣಾಯಕ ದಿನ. ನೋಟಿಸ್ ನೀಡೋದಕ್ಕೆ ಬೆಂಗಳೂರಿಗೆ ಆಗಮಿಸಿದ್ದಾರೆ ಶ್ರೀದೇವಿ. ವಿದೇಶದಿಂದ ಬಂದಿದ್ದಾರೆ ಯುವ ಪತ್ನಿ ಶ್ರೀದೇವಿ. ಇಲ್ಲಿ ಡಿವೋರ್ಸ್ ಬೇಕು ಅಂತ ಹೇಳಿ ಯುವ ಕೋರ್ಟ್ ಮೊರೆ ಹೋಗಿರೋದು, ಆದ್ರೆ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಅಂತ ಹೇಳಿ ಶ್ರೀದೇವಿ ಫ್ಯಾಮಿಲಿಯವರು ಹೇಳ್ತಾ ಇದ್ರು. ಬಟ್ ಈಗ ಶ್ರೀದೇವಿನೇ ವಾಪಸ್ ಬಂದಿದ್ದಾರೆ ಇಂಡಿಯಾಗೆ. ಡಿವೋರ್ಸ್ ಬಗ್ಗೆ ಶ್ರೀದೇವಿ ಸುದೀರ್ಘವಾಗಿ ಪೋಸ್ಟ್ ಅನ್ನ ಹಾಕಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ. ಎಲ್ರಿಗೂ ಆ ಪೋಸ್ಟ್ ನಲ್ಲಿ ಒಂದು ಧನ್ಯವಾದವನ್ನ ತಿಳಿಸಿದ್ದಾರೆ ಶ್ರೀದೇವಿ ಭೈರಪ್ಪ. ನನ್ನ ಖಾಸಗಿತನವನ್ನ ಎಲ್ಲರೂ ಗೌರವಿಸಿದ್ದೀರಿ. ಇನ್ಸ್ಟಾಗ್ರಾಮ್ನಲ್ಲಿ ಈ ತರ ಸುದೀರ್ಘವಾಗಿ ಒಂದು ಪೋಸ್ಟ್ ಅನ್ನ ಶ್ರೀದೇವಿ ಅವರು ಹಾಕಿದ್ದಾರೆ. ವಾಪಸ್ ಆಗಿದ್ದಾರೆ ಭಾರತಕ್ಕೆ. ಕೋರ್ಟ್ಗೆ ಇವತ್ತು ಹಾಜರಾಗಬೇಕು, ಇಬ್ರು ಮುಖಾಮುಖಿ ಆಗ್ತಾ ಇದ್ದಾರೆ. ಈ ಹಂತದಲ್ಲಿ ಪೋಸ್ಟ್ ಅಲ್ಲಿ ಬರ್ಕೊಂಡಿದ್ದಾರೆ, ನನ್ನ ಖಾಸಗಿತನವನ್ನ ಎಲ್ಲರೂ ಗೌರವಿಸಿದ್ದೀರಿ, ನಿಮಗೆ ಧನ್ಯವಾದಗಳು. ಖಾಸಗಿತನ ಯಾರೆಲ್ಲ ಗೌರವಿಸಿದ್ದಾರೆ ಅವರಿಗೆಲ್ಲ ಧನ್ಯವಾದ ಅಂತ ತಿಳಿಸಿದ್ದಾರೆ. ಮತ್ತೆ ಫ್ರೆಂಡ್ಸ್ ಬಗ್ಗೆ ಅಲ್ಲಿ ಉಲ್ಲೇಖ ಮಾಡ್ತಾರೆ. ಆಭಾರಿ ಆಗಿದ್ದೀನಿ ನನ್ನ ಸ್ನೇಹಿತರಿಗೆ. ಕಳೆದ 7 ತಿಂಗಳು ತುಂಬಾ ಒತ್ತಡದಿಂದ ಕೂಡಿತ್ತು. ನನ್ನೊಂದಿಗೆ ನಿಂತ ಕುಟುಂಬ ಜೊತೆಗೆ ಸ್ನೇಹಿತರಿಗೆ ಧನ್ಯವಾದವನ್ನ ತಿಳಿಸ್ತೀನಿ. ನ್ಯಾಯದ ಪರ ಹೋರಾಡೋದಕ್ಕೆ ನೀವೆಲ್ಲ ನನಗೆ ಸಹಕರಿಸ್ತೀರಿ ಅಂತ ನಂಬಿದ್ದೀನಿ ಅಂತ ಶ್ರೀದೇವಿ ಪೋಸ್ಟ್ ಹಾಕಿದ್ದಾರೆ. ನಾನು ಮತ್ತೆ ಹಾರ್ವರ್ಡ್ಗೆ ಹಿಂದಿರುಗ್ತಾ ಇದ್ದೀನಿ. ಈ ಸಮಯ ನನಗೆ ಇನ್ನಷ್ಟು ಸಹಕಾರಿಯಾಗಬಹುದು, ದೇವರ ಆಶೀರ್ವಾದ ಇರಲಿ ಅಂತ ಹೇಳಿ ಪೋಸ್ಟ್ ಅನ್ನ ಶ್ರೀದೇವಿಯವರು ಹಾಕಿದ್ದಾರೆ. ಒಂದ್ ಕಡೆ ಯುವ ಫಸ್ಟ್ ಶ್ರೀದೇವಿ ಮೇಲೆ ಒಂದಿಷ್ಟು ಆರೋಪಗಳನ್ನ ಮಾಡಿ ಡಿವೋರ್ಸ್ಗೆ ಅರ್ಜಿಯನ್ನ ಹಾಕಿದ್ರು. ಅದಕ್ಕೆ ಉತ್ತರವನ್ನ ಕೊಟ್ಟಂತ ಶ್ರೀದೇವಿ ಪರ ವಕೀಲರು ಸುದೀರ್ಘವಾದಂತ ಒಂದು ಉತ್ತರವನ್ನ ಬರೆದ್ರು. ಅಲ್ಲಿ ಏನೆಲ್ಲ ಆಗಿದೆ ಸಮಸ್ಯೆಗಳು, ಯಾಕೆ ತನ್ನ ಕಕ್ಷಿದಾರರ ಮೇಲೆ ಯುವ ಆತರ ಆರೋಪ ಮಾಡಿದ್ದಾನೆ, ಅವ್ರ ತಪ್ಪನ್ನ ಮರೆಮಾಚೋದಕ್ಕೆ, ಸೊ ಎಲ್ಲದ್ರ ಬಗ್ಗೆನೂ ಕೂಡ ಸುದೀರ್ಘವಾಗಿ ಒಂದು ಉತ್ತರವನ್ನ ಕೊಟ್ಟಿದ್ರು. ಸೊ ಇದೀಗ ಕೋರ್ಟ್ ಅಲ್ಲಿ ಯುವ ಮತ್ತೆ ಶ್ರೀದೇವಿ ಡಿವೋರ್ಸ್ಗೆ ಅರ್ಜಿ ಹಾಕದ ಮೇಲೆ ಫೇಸ್ ಟು ಫೇಸ್ ಆಗ್ತಾ ಇದ್ದಾರೆ. ಇವತ್ತು ಈ ಡಿವೋರ್ಸ್ ಕೇಸಲ್ಲಿ ನಿರ್ಣಾಯಕ ದಿನ. ಮತ್ತೆ ಅಭಿಮಾನಿಗಳು ಡಿವೋರ್ಸ್ ಆಗದ್ ಬೇಡ ಅಂತಾನೆ ಕೇಳ್ಕೊಳ್ತಾ ಇದ್ದಾರೆ. ಕಾರಣ ದೊಡ್ಡ ಮನೆಯಲ್ಲಿ ಇಲ್ಲಿ ತನಕ ಗಂಡ ಹೆಂಡತಿ ಯಾರು ವಿಚ್ಛೇದನದ ಮೊರೆ ಹೋಗಿರ್ಲಿಲ್ಲ, ಕೋರ್ಟ್ ಕಟಕಟೆಯನ್ನ ಹತ್ತಿರ್ಲಿಲ್ಲ. ಸೊ ಇದು ಫಸ್ಟ್ ಕೇಸ್ ದೊಡ್ಡ ಮನೆಯಲ್ಲಿ. ಸೊ ಹಾಗಾಗಿ ಆ ಥರದ್ದು ಯಾವುದು ನಡೆಯೋದು ಬೇಡ, ಡಿವೋರ್ಸ್ ಆಗೋದು ಬೇಡ ಅಂತ ಹೇಳಿ ಅಭಿಮಾನಿಗಳು ಕೇಳ್ಕೊಳ್ತಾ ಇದ್ದಾರೆ. ಯುವ ಡಿವೋರ್ಸ್ ಕೇಸ್ಗೆ ಇವತ್ತು ನಿರ್ಣಾಯಕ ದಿನ. ನೋಟಿಸ್ ನೀಡೋದಕ್ಕೆ ಬೆಂಗಳೂರಿಗೆ ಆಗಮಿಸಿದ್ದಾರೆ ಶ್ರೀದೇವಿ. ವಿದೇಶದಿಂದ ಬಂದಿದ್ದಾರೆ ಯುವ ಪತ್ನಿ ಶ್ರೀದೇವಿ. ಇಲ್ಲಿ ಡಿವೋರ್ಸ್ ಬೇಕು ಅಂತ ಹೇಳಿ ಯುವ ಕೋರ್ಟ್ ಮೊರೆ ಹೋಗಿರೋದು, ಆದ್ರೆ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಅಂತ ಹೇಳಿ ಶ್ರೀದೇವಿ ಫ್ಯಾಮಿಲಿಯವರು ಹೇಳ್ತಾ ಇದ್ರು. ಬಟ್ ಈಗ ಶ್ರೀದೇವಿನೇ ವಾಪಸ್ ಬಂದಿದ್ದಾರೆ ಇಂಡಿಯಾಗೆ. ಡಿವೋರ್ಸ್ ಬಗ್ಗೆ ಶ್ರೀದೇವಿ ಸುದೀರ್ಘವಾಗಿ ಪೋಸ್ಟ್ ಅನ್ನ ಹಾಕಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ. ಎಲ್ರಿಗೂ ಆ ಪೋಸ್ಟ್ ನಲ್ಲಿ ಒಂದು ಧನ್ಯವಾದವನ್ನ ತಿಳಿಸಿದ್ದಾರೆ ಶ್ರೀದೇವಿ ಭೈರಪ್ಪ. ನನ್ನ ಖಾಸಗಿತನವನ್ನ ಎಲ್ಲರೂ ಗೌರವಿಸಿದ್ದೀರಿ. ಇನ್ಸ್ಟಾಗ್ರಾಮ್ನಲ್ಲಿ ಈ ತರ ಸುದೀರ್ಘವಾಗಿ ಒಂದು ಪೋಸ್ಟ್ ಅನ್ನ ಶ್ರೀದೇವಿ ಅವರು ಹಾಕಿದ್ದಾರೆ. ವಾಪಸ್ ಆಗಿದ್ದಾರೆ ಭಾರತಕ್ಕೆ. ಕೋರ್ಟ್ಗೆ ಇವತ್ತು ಹಾಜರಾಗಬೇಕು, ಇಬ್ರು ಮುಖಾಮುಖಿ ಆಗ್ತಾ ಇದ್ದಾರೆ. ಈ ಹಂತದಲ್ಲಿ ಪೋಸ್ಟ್ ಅಲ್ಲಿ ಬರ್ಕೊಂಡಿದ್ದಾರೆ, ನನ್ನ ಖಾಸಗಿತನವನ್ನ ಎಲ್ಲರೂ ಗೌರವಿಸಿದ್ದೀರಿ, ನಿಮಗೆ ಧನ್ಯವಾದಗಳು. ಖಾಸಗಿತನ ಯಾರೆಲ್ಲ ಗೌರವಿಸಿದ್ದಾರೆ ಅವರಿಗೆಲ್ಲ ಧನ್ಯವಾದ ಅಂತ ತಿಳಿಸಿದ್ದಾರೆ. ಮತ್ತೆ ಫ್ರೆಂಡ್ಸ್ ಬಗ್ಗೆ ಅಲ್ಲಿ ಉಲ್ಲೇಖ ಮಾಡ್ತಾರೆ. ಆಭಾರಿ ಆಗಿದ್ದೀನಿ ನನ್ನ ಸ್ನೇಹಿತರಿಗೆ. ಕಳೆದ 7 ತಿಂಗಳು ತುಂಬಾ ಒತ್ತಡದಿಂದ ಕೂಡಿತ್ತು. ನನ್ನೊಂದಿಗೆ ನಿಂತ ಕುಟುಂಬ ಜೊತೆಗೆ ಸ್ನೇಹಿತರಿಗೆ ಧನ್ಯವಾದವನ್ನ ತಿಳಿಸ್ತೀನಿ. ನ್ಯಾಯದ ಪರ ಹೋರಾಡೋದಕ್ಕೆ ನೀವೆಲ್ಲ ನನಗೆ ಸಹಕರಿಸ್ತೀರಿ ಅಂತ ನಂಬಿದ್ದೀನಿ ಅಂತ ಶ್ರೀದೇವಿ ಪೋಸ್ಟ್ ಹಾಕಿದ್ದಾರೆ. ನಾನು ಮತ್ತೆ ಹಾರ್ವರ್ಡ್ಗೆ ಹಿಂದಿರುಗ್ತಾ ಇದ್ದೀನಿ. ಈ ಸಮಯ ನನಗೆ ಇನ್ನಷ್ಟು ಸಹಕಾರಿಯಾಗಬಹುದು, ದೇವರ ಆಶೀರ್ವಾದ ಇರಲಿ ಅಂತ ಹೇಳಿ ಪೋಸ್ಟ್ ಅನ್ನ ಶ್ರೀದೇವಿಯವರು ಹಾಕಿದ್ದಾರೆ. ಒಂದ್ ಕಡೆ ಯುವ ಫಸ್ಟ್ ಶ್ರೀದೇವಿ ಮೇಲೆ ಒಂದಿಷ್ಟು ಆರೋಪಗಳನ್ನ ಮಾಡಿ ಡಿವೋರ್ಸ್ಗೆ ಅರ್ಜಿಯನ್ನ ಹಾಕಿದ್ರು. ಅದಕ್ಕೆ ಉತ್ತರವನ್ನ ಕೊಟ್ಟಂತ ಶ್ರೀದೇವಿ ಪರ ವಕೀಲರು ಸುದೀರ್ಘವಾದಂತ ಒಂದು ಉತ್ತರವನ್ನ ಬರೆದ್ರು. ಅಲ್ಲಿ ಏನೆಲ್ಲ ಆಗಿದೆ ಸಮಸ್ಯೆಗಳು, ಯಾಕೆ ತನ್ನ ಕಕ್ಷಿದಾರರ ಮೇಲೆ ಯುವ ಆತರ ಆರೋಪ ಮಾಡಿದ್ದಾನೆ, ಅವ್ರ ತಪ್ಪನ್ನ ಮರೆಮಾಚೋದಕ್ಕೆ, ಸೊ ಎಲ್ಲದ್ರ ಬಗ್ಗೆನೂ ಕೂಡ ಸುದೀರ್ಘವಾಗಿ ಒಂದು ಉತ್ತರವನ್ನ ಕೊಟ್ಟಿದ್ರು. ಸೊ ಇದೀಗ ಕೋರ್ಟ್ ಅಲ್ಲಿ ಯುವ ಮತ್ತೆ ಶ್ರೀದೇವಿ ಡಿವೋರ್ಸ್ಗೆ ಅರ್ಜಿ ಹಾಕದ ಮೇಲೆ ಫೇಸ್ ಟು ಫೇಸ್ ಆಗ್ತಾ ಇದ್ದಾರೆ. ಇವತ್ತು ಈ ಡಿವೋರ್ಸ್ ಕೇಸಲ್ಲಿ ನಿರ್ಣಾಯಕ ದಿನ. ಮತ್ತೆ ಅಭಿಮಾನಿಗಳು ಡಿವೋರ್ಸ್ ಆಗದ್ ಬೇಡ ಅಂತಾನೆ ಕೇಳ್ಕೊಳ್ತಾ ಇದ್ದಾರೆ. ಕಾರಣ ದೊಡ್ಡ ಮನೆಯಲ್ಲಿ ಇಲ್ಲಿ ತನಕ ಗಂಡ ಹೆಂಡತಿ ಯಾರು ವಿಚ್ಛೇದನದ ಮೊರೆ ಹೋಗಿರ್ಲಿಲ್ಲ, ಕೋರ್ಟ್ ಕಟಕಟೆಯನ್ನ ಹತ್ತಿರ್ಲಿಲ್ಲ. ಸೊ ಇದು ಫಸ್ಟ್ ಕೇಸ್ ದೊಡ್ಡ ಮನೆಯಲ್ಲಿ. ಸೊ ಹಾಗಾಗಿ ಆ ಥರದ್ದು ಯಾವುದು ನಡೆಯೋದು ಬೇಡ, ಡಿವೋರ್ಸ್ ಆಗೋದು ಬೇಡ ಅಂತ ಹೇಳಿ ಅಭಿಮಾನಿಗಳು ಕೇಳ್ಕೊಳ್ತಾ ಇದ್ದಾರೆ.
ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.